ನಮ್ಮ ಡಾಲಿ ಧನಂಜಯ ಅವ್ರು ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಮದರ್ ಪ್ರಾಮಿಸ್ ಮೂವಿ ಇನ್ನೇನ್ ಜುಲೈ 10ನೇ ತಾರೀಕು ರಿಲೀಸ್ ರೆಡಿ ಇದೆ. ನಮ್ಮ ಪೂರ್ಣಚಂದ್ರ ಮೈಸೂರವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರುವಂತ ಮೂವಿ. ಇನ್ನು ಈ ಫಿಲಂ ನ ಮುಹೂರ್ತ ಆದಾಗಿಂದ ಕುಂಬಳಕಾಯಿ ಹೊಡೆಯೋವರೆಗೂ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಶೂಟಿಂಗ್ ನ ಹತ್ರದಿಂದ ನಾನು ನೋಡಿದೀನಿ. ಬಿಕಾಸ್ ಈ ಮೂವಿಲಿ ನಾನು ಒಂದು ಪಾರ್ಟ್ ಆಗಿರೋದ್ರಿಂದ ಶೂಟಿಂಗ್ ಸೆಟ್ ಯಾವ ತರ ಇರ್ತಾ ಇತ್ತು, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಯಾವ ತರ ಸೀನ್ಸ್ ಬರ್ತಾ ಇತ್ತು, ಇದನ್ನೆಲ್ಲ ಪ್ರತಿ ಒಂದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ನಮ್ಮ ಮದರ್ ಪ್ರಾಮಿಸ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಟ್ರೈಲರ್ ರಿಲೀಸ್ ಆಗಿದೆ, ಎಲ್ಲರೂ ನೋಡಿರ್ತೀರಾ. ಇನ್ನು ಸಾಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ವೇಣಿ ವಿಡಿ ವಿಚ್ಚಿ, ರಗಸದ ಅಮ್ಮ ನೀನೇ ಬೇಕು, ಈ ಸಾಂಗ್ಸ್ ಎಲ್ಲ ಯಾವ ತರ ಟೀಮ್ ಪ್ರಮೋಷನ್ ಮಾಡ್ತಾ ಇದೆ ಅಂದ್ರೆ, ನಮ್ಮ ಡಾಲಿ ಪಿಕ್ಚರ್ಸ್ ಅಲ್ಲಿ ಬರೋ ಪ್ರತಿ ಒಂದು ಫಿಲಮ್ ನಮ್ಮ ಡಾಲಿ ಧನಂಜಯ ಅವರ ರೋಡ್ಗೆ ಇಳಿದು ಪ್ರಮೋಷನ್ ಮಾಡ್ತಾರೆ. ಇದನ್ನೆಲ್ಲ ನೀವೇ ನೋಡಿರ್ತೀರಾ. ಇನ್ನು ನಮ್ಮ ಡಾಲಿ ಪಿಕ್ಚರ್ಸ್ ಬಗ್ಗೆ ಹೇಳೋದಾದ್ರೆ ಪ್ರತಿ ಒಂದು ಫಿಲಮು ಎಷ್ಟು ಯೂನಿಕ್ ಆಗಿ ಇವರು ಪ್ರೊಡ್ಯೂಸ್ ಮಾಡ್ತಾರೆ, ಪ್ರತಿ ಒಂದು ಟೆಕ್ನಿಷಿಯನ್ಸ್ಗೂ ಎಷ್ಟು ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಅವ್ರು ಮಾಡ್ತಾ ಇರೋ ಪ್ರತಿ ಒಂದು ಮೂವೀಸ್ ಅಲ್ಲೂ ನೀವೇ ನೋಡ್ಬೋದು. ಇನ್ನು ಈ ಮೂವಿ ಬಗ್ಗೆ ಹೇಳೋದಾದ್ರೆ, ಈ ಮೂವಿ ನಾನು ಒಬ್ಬ ಪಾರ್ಟ್ ಆಗಿರೋದ್ರಿಂದ ಸ್ಟೋರಿ ಕೇಳುವಾಗ ಮೂವಿ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತೋ, ಶೂಟಿಂಗ್ ಹೋದಾಗ ಎಕ್ಸ್ಪೀರಿಯನ್ಸ್ ಇನ್ನೂ ಡಬಲ್ ಆಗಿತ್ತು. ಒಂದಿನ ಇದೇ ತರ ಶೂಟಿಂಗ್ ಬೆಳಗ್ಗೆನೆ ಸ್ಟಾರ್ಟ್ ಆಗಿರುತ್ತೆ. ನಾನು ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯದುವಣ್ಣ ಶೂಟಿಂಗ್ ನೋಡಕ್ ಒಳಗಡೆ ಹೋಗ್ತೀವಿ. ಒಳಗಡೆ ನೋಡ್ಬೇಕಾದ್ರೆ ಆಲ್ರೆಡಿ ಲೈಟ್ ಮ್ಯಾನ್ಸ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ತುಂಬಾ ಅಂದ್ರೆ ತುಂಬಾ ನಕ್ಕೊಂಡು ಆಚೆ ಬರ್ತಾ ಇರ್ತಾರೆ. ಯಾಕಣ್ಣ ಏನಾಯ್ತು ಅದಕ್ಕೆ, ಅಣ್ಣ ಒಳಗಡೆ ಹೋಗಿ ಸೀನ್ಸ್ ನೋಡೋಣ, ಅಷ್ಟು ನಗು ಬರ್ತಾ ಇದೆ, ನಗುನೇ ತಡಿಯಕ್ ಆಗ್ತಾ ಇಲ್ಲ ಅಂತ ಲೈಟ್ ಮ್ಯಾನ್ಸ್ ಆಚೆ ಬಂದು ನಗದ್ಬಿಟ್ಟು ಒಳಗಡೆ ಹೋಗ್ತಾ ಇರ್ತಾರೆ. ಆ ತರ ಒಂದು ಫನ್ ಎಲಿಮೆಂಟ್ ಇರೋ ಮೂವಿ. ಇನ್ನು ಈ ಮೂವಿನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಪೂರ್ಣಚಂದ್ರ ಅವರಾಗಿರ್ಬೋದು, ನಮ್ಮ ಶಶಾಂಕ್ ಸಾರು, ಅಬ್ಬಿ, ಜ್ಞಾನೇಶು, ಪ್ರಜ್ವಲ್, ಧನುಷ್, ರೋಹನ್, ನಮ್ಮ ಸುಬ್ಬು, ಈ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಪ್ರತಿ ಒಂದೂ ನಮ್ದೇ ಏನೋ ಕೆಲಸ, ನಮ್ದೇ ಫಿಲಮ್, ಇದನ್ನ ನಾವೇ ಮಾಡ್ಬೇಕು ಅಂತ ಪ್ರತಿ ಒಬ್ರು ರೋಡ್ಗೆ ಇಳಿದು ಕೆಲಸ ಮಾಡೋರು. ಆಲ್ಮೋಸ್ಟ್ ಈ ಮೂವಿ ಶೂಟಿಂಗ್ ನಡೆದಿರೋದೆಲ್ಲ ಆಲ್ಮೋಸ್ಟ್ ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ಬೇಕಾಗಿರೋದ್ರಿಂದ, ಮೂವಿ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ರಿಸ್ಕ್ ಆಗ್ತಿತ್ತು ಅಂದ್ರೆ ನಿಜ. ಒಂದೊಂದ್ಸರಿ ಕ್ರೌಡ್ ಇದಕ್ಕಿದಂಗೆ ಕ್ರೌಡ್ ಓಡ್ ಬಂದ್ಬಿಡೋರು, ಆರ್ಟಿಸ್ಟ್ ನ ನೋಡಿದ ತಕ್ಷಣ ಬಂದ್ಬಿಡೋರು, ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ ಬಂದ್ಬಿಡೋರು, ಕ್ಯಾಮ್ರಾಗ ಅಡ್ಡ ಬರೋರು. ಅದನ್ನೆಲ್ಲ ಮೀರಿ ಆಲ್ಮೋಸ್ಟ್ 90% ಮೂವಿನ ನಾವು ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದೀವಿ. ಇನ್ನು ನಾನು ನಿಮ್ಗೆ ಒಂದು ಲೊಕೇಶನ್ ಹೇಳ್ತೀನಿ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಲೊಕೇಶನ್ ಅಲ್ಲಿ ನಾವು 5 ರಿಂದ 6 ದಿನ ಶೂಟ್ ಮಾಡಿದೀವಿ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 9-10 ಗಂಟೆವರೆಗೂ ಅದೇ ರೋಡಲ್ಲಿ ಶೂಟ್ ಮಾಡಿದೀವಿ. ಆ ರೋಡ್ ಯಾವ್ದು ಅಂದ್ರೆ, ನಮ್ಮ ಸೌತ್ ಎಂಡ್ ಸರ್ಕಲ್ ನೀವೆಲ್ಲಾನು ನೋಡಿರ್ತೀರ, ಒಂದು 5-6 ರೋಡ್ ಬಂದು ಒಂದೇ ಜಂಕ್ಷನ್ ಜಾಯಿನ್ ಆಗುತ್ತೆ. ಆ ರೋಡ್ ಅಲ್ಲಿ ನಾವು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10-11 ಗಂಟೆವರೆಗೂ ಮಾಡಿದೀವಿ ಶೂಟಿಂಗ್ ನ. ಇನ್ನು ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರ್ತಾ ಇತ್ತು ಅಂದ್ರೆ, ನಾವು ಒಂದ್ ಕಡೆ ರೋಡ್ ಅಲ್ಲಿ ಕಾಣಿಸಂಗ್ ಕ್ಯಾಮ್ರಾ ಇಟ್ಬಿಟ್ರೆ ಸಡನ್ ಆಗಿ ಅಲ್ಲಿ ಜನ ಬಂದ್ಬಿಡೋರು. ಆ ಜನ ಬರ್ದಿರೋ ತರ ಕ್ಯಾಮ್ರಾನ ಅವಾಯ್ಡ್ ಮಾಡ್ಕೊಂಡು, ಆರ್ಟಿಸ್ಟ್ ಕನ್ವೆ ಮಾಡ್ಕೊಂಡು, ಆರ್ಟಿಸ್ಟ್ ಜನಕ್ಕೆ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ದಿರೋ ತರ ಆಲ್ಮೋಸ್ಟ್ ಲೈವ್ ಆಗಿ ಶೂಟ್ ಮಾಡಿದೀವಿ. ಅಲ್ಲಿ ಸಡನ್ ಆಗಿ ಯಾರಾದ್ರೂ ನೋಡಿದ್ರೆ ಇಲ್ಲಿ ಶೂಟಿಂಗ್ ನಡೀತಾ ಇತ್ತಾ ಅಂತಾನೆ ಅನ್ಸಲ್ಲ, ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮನ್ ರಾಹುಲ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ರಾಹುಲ್ ಸರ್ ಇರ್ಬೋದು, ಅವ್ರ ಟೀಮ್ ಮಂಜಣ್ಣ, ನಿಶಿ, ಸಂಜಯ್, ಇವರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ನಿಜ ಸಡನ್ ಆಗಿ ಅನ್ಸೋದೇ ಇಲ್ಲ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಂತ. ಅಷ್ಟು ಕ್ಯಾಮ್ರಾನ ಕವರ್ ಮಾಡ್ಕೊಂಡು ಶೂಟ್ ಮಾಡ್ಬೇಕಾಗಿರತ್ತೆ. ಇನ್ನು ಇದೆಲ್ಲ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಇನ್ನೊಂದು ಮೂವಿಲಿ ಈ ತರ ಒಂದು 90% ಲೈವ್ ಲೊಕೇಶನ್ ಅಲ್ಲೇ ಶೂಟ್ ಮಾಡೋ ಮೂವಿಲಿ ವರ್ಕ್ ಮಾಡ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಹಿಂದೆ ಅಂತೂ ನಾನು ಇಷ್ಟೊಂದು ಲೈವ್ ಲೊಕೇಶನ್ ಅಲ್ಲಿ ಯಾವ ಮೂವಿನೂ ಶೂಟ್ ಮಾಡಿರಲಿಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ತಂದ್ಕೊಂಡಂತ ಮೂವಿ ಇದು. ನಾವೊಂದು 50-60 ಜನ ಜೂನಿಯರ್ಸ್, ಗ್ಯಾಂಗ್ ಬಾಯ್ಸ್ ಇವರೆಲ್ಲ ಹಾಕೊಂಡು ಡಾಲಿ ಧನಂಜಯ ಅವ್ರನ್ನ ಇಟ್ಕೊಂಡು UB ಸಿಟಿ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಜಯನಗರ, JP ನಗರ, ಬಸವನಗುಡಿ, ಈ ರೋಡ್ಸ್ ಅಲ್ಲೆಲ್ಲ ನಾವು ಶೂಟ್ ಮಾಡಿದೀವಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 50-60 ಜನ ಒಂದು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ, ಆ ರೋಡಲ್ಲಿ ಜನ ಯಾವ ತರ ನೋಡ್ತಾ ಇರ್ತಾರೆ, ಯಾವ ತರ ಟ್ರಾಫಿಕ್ ಆಗ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ನಾವಿದ್ರಲ್ಲಿ ಶೂಟ್ ಮಾಡಿದೀವಿ. ನಮ್ಮ ಡಾಲಿ ಧನಂಜಯ ಅವರು ಎಷ್ಟು ಚೆನ್ನಾಗಿ ಮೂವಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ, ಅವ್ರ ಸೀನ್ ಇದ್ದಾಗ ಹಿಂಗ್ ಬರೋರು, ಆ ಸೀನ್ ಮುಗಿದ ತಕ್ಷಣ ಟಕ್ ಅಂತ ಹೋಗ್ಬಿಡೋರು. ಎಲ್ಲರೂ ವೆಯ್ಟ್ ಮಾಡೋರು, ಡಾಲಿ ಸರ್ ಇಲ್ಲಿ, ಡಾಲಿ ಸರ್ ಇಲ್ಲಿ ಅಂತ. ಕ್ರೌಡ್ ಆಗಕ್ ಮುಂಚೆ ಇನ್ನೊಂದ್ ಜಾಗಕ್ಕೆ ನಾವು ಶಿಫ್ಟ್ ಆಗ್ಬೇಕು. ಒಂದ್ಸರಿ ಕ್ರೌಡ್ ಆಯ್ತು ಅಂದ್ರೆ, ನಮ್ಮ ಡಾಲಿ ಧನಂಜಯ ಅವ್ರು ಬಂದ್ರು ಅಲ್ಲಿ ಕ್ರೌಡ್ ಆಯ್ತು ಅಂದ್ರೆ, ಆ ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಅಷ್ಟೊಂದು ಕಷ್ಟ ಆಗೋದು. ಅದ್ರಲ್ಲಿ ನಾವು ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ಕೊಂಡು, ನಮ್ಮ ಡಾಲಿ ಸರ್ ನ ಅವಾಯ್ಡ್ ಮಾಡ್ಕೊಂಡು, ಸೀನ್ ಇದ್ದಾಗ ಮಾತ್ರ ಕರ್ಸ್ಕೊಂಡು, ಕ್ಯಾಮ್ರಾನ ಹೈಡ್ ಮಾಡ್ಕೊಂಡು, ಪ್ರತಿ ಒಂದು ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಅಂದ್ರೆ, ನಿಜ ಅಲ್ಲ, ಈ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ಗೆ ಇನ್ನೊಂದು ಮೂವಿ ಸಿಗುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವ್ 2-3 ದಿನ ಬಸವನಗುಡಿ ಜಾತ್ರೆದಲ್ಲಿ ಶೂಟ್ ಮಾಡಿದೀವಿ. ಜಾತ್ರೆಯಲ್ಲಿ ಶೂಟ್ ಮಾಡಿದೀವಿ ಅನ್ನೋ ತಕ್ಷಣ ನಾವೇನೋ ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಒಂದು 3-4 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿಲ್ಲ. ನಾವು ಬಸವನಗುಡಿ ಜಾತ್ರೆಯಲ್ಲಿ 100-150 ಜನ ಜೂನಿಯರ್ಸ್ ನ ಇಟ್ಕೊಂಡು, ಎಲ್ಲಾ ಆರ್ಟಿಸ್ಟ್ ನ ಇಟ್ಕೊಂಡು, ಡಾಲಿ ಧನಂಜಯ ಅವರ ಇಟ್ಕೊಂಡು ಶೂಟ್ ಮಾಡಿದೀವಿ. ಆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂದ್ರೆ, ನಿಮ್ಗೆ ಸಡನ್ ಆಗಿ ಡಾಲಿ ಸರ್ ಬಂದ್ರು ಅಂದ್ರೆ ಆ ಜಾತ್ರೆಯಲ್ಲಿರೋ ಕ್ರೌಡ್ ಎಲ್ಲ ಅಲ್ಲೇ ಬಂದ್ಬಿಡ್ತಾರೆ ಶೂಟಿಂಗ್ ಹತ್ರ.
ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂದ್ರೆ ಜಾತ್ರೆಲಿರೋ ಜನ ಎಲ್ಲ ಶೂಟಿಂಗ್ ಹತ್ರನೇ ಇರ್ತಾರೆ. ಅಲ್ಲಿ ಶೂಟಿಂಗ್ ನಡೀತಾ ಇರೋದು ಗೊತ್ತಾಗ್ದಿರಾ ಕ್ಯಾಮ್ರಾನ ಒಂದ್ ಕಡೆ ಇಟ್ಟು ಜೂನಿಯರ್ಸ್ಗೆಲ್ಲಾ ಪ್ರಾಕ್ಟೀಸ್ ಮಾಡಿಸಿ ಇದನ್ನೆಲ್ಲ ನಮ್ ಡೈರೆಕ್ಷನ್ ಟೀಮ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅಂದ್ರೆ ನಿಜ ಈ ತರನು ಜಾತ್ರೆಯಲ್ಲಿ ಶೂಟ್ ಮಾಡ್ಬೋದಾ, ಇನ್ನೊಂದ್ ಫಿಲಂ ಯಾವ್ದಾದ್ರು ಮಾಡಕ್ ಆಗತ್ತಾ ಬಸವನಗುಡಿ ಜಾತ್ರೆಯಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ನಾವು ಪಟಾಕಿ ಎಲ್ಲ ಹೊಡೆದು ಅಷ್ಟು ಸೆಲೆಬ್ರೇಷನ್ ಮಾಡಿದೀವಿ ಬಸವನಗುಡಿ ಜಾತ್ರೆಯಲ್ಲಿ. ಯಾರು ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಂತ ಗೊತ್ತಾಗಷ್ಟಲ್ಲಿ ನಾವ್ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತಾ ಇದ್ರಿ. ಹೌದಾ, ಇಲ್ಲಿ ದಾಳಿ ಅವ್ರು ಬಂದಿದ್ರ ಇಲ್ಲಿ ಅಂತ ಹುಡ್ಕೋಷ್ಟಲ್ಲಿ ನಾವ್ ಇನ್ನೊಂದ್ ಕಡೆ ಹೋಗಿ ಶೂಟ್ ಮಾಡ್ತಾ ಇದ್ರಿ. ಅಷ್ಟು ಕ್ವಿಕ್ ಆಗಿ ಶೂಟಿಂಗ್ ಮಾಡಿದ್ರು. ಇಲ್ಲಿ ಯಾವ ತರ ಶೂಟ್ ಮಾಡ್ತಾ ಇದ್ರು ಅಂದ್ರೆ ಇವರು ಎಷ್ಟು ಸ್ಪೀಡ್ ಆಗಿ ಶೂಟಿಂಗ್ ಮಾಡೋರು ಅಂದ್ರೆ ನಿಜ. ನಾನು ಒಂದ್ ದಿನಕ್ಕೆ ಇರೋ ಒಂದ್ ಸ್ವಲ್ಪ ಒಂದ್ ಪೇಜೋ ಎರಡ್ ಪೇಜೋ ಶೂಟ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಒಂದ್ ಸೀನ್ ಎರಡ್ ಸೀನ್ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಈ ಲೈವ್ ಲೊಕೇಶನ್ ಇಲ್ಲ ಎಷ್ಟು ಶೂಟ್ ಮಾಡಕ್ ಆಗತ್ತೆ ಅನ್ಕೊಂಡಿದ್ರೆ ಇವ್ರು ನಿಜ ನಾನು ಎಕ್ಸ್ಪೆಕ್ಟೇ ಮಾಡಕ್ ಆಗ್ದಿರೋ ಅಷ್ಟು ಸೀನ್ ನ ಶೂಟ್ ಮಾಡ್ತಾರೆ ಒಂದ್ ದಿನಕ್ಕೆ. ಎಷ್ಟು ಕ್ಲೀನ್ ಆಗಿ ಎಡಿಟ್ ಮಾಡ್ತಾರೆ ಅಂದ್ರೆ ಇವ್ರು ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗಿತಾರೆ. ಎಕ್ಸ್ಟ್ರಾ ಸೀನ್ಸ್ ತೆಗೆದು ಅದನ್ನೇನೋ ಕಟ್ ಮಾಡಿ ಅಲ್ಲಿ ಲ್ಯಾಗ್ ಮಾಡಿ ಇಲ್ಲಿ ಲ್ಯಾಗ್ ಮಾಡಿ ಇಲ್ಲ. ನಿಮ್ಗೆ ಎಷ್ಟು ಸೀನ್ ಬೇಕು ಫಿಲಮ್ಗೆ ಅಷ್ಟು ಸೀನ್ ಮಾತ್ರ ಶೂಟ್ ಮಾಡ್ತಾರೆ. ಈ ಮೂವಿ ಪ್ರತಿಯೊಂದು ಸ್ಟೋರಿ ನನಗೆ ಗೊತ್ತಿರೋದ್ರಿಂದ ಈ ಮೂವಿ ವಿಡಿಯೋದಲ್ಲಿ ನಾನು ಎಲ್ಲಿ ನಿಮ್ಗೆ ಸ್ಟೋರಿ ಹೇಳ್ಬಿಡ್ತೀನಿ ಅಂತ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ಕೊಂಡು ಈ ವಿಡಿಯೋ ಅಲ್ಲಿ ಮಾತಾಡ್ಬೇಕಾಗತ್ತೆ. ಈ ಸ್ಟೋರಿನೇ ಒಂಥರ ಡಿಫ್ರೆಂಟ್ ಆಗಿ ಹೇಳ್ಬೋದು. ಏನಂದ್ರೆ ಒಂಥರ ಫ್ಯಾಂಟಾಸ್ಟಿಕ್ ಅನ್ನೋದಕ್ಕಿಂತ ಒಂದು ಫಂಟಾಸ್ಟಿಕ್ ಆಗಿರತ್ತೆ. ಒಳ್ಳೆ ಫನ್, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್, ಮದರ್ ಸೆಂಟಿಮೆಂಟ್, ಆಕ್ಷನ್. ಈ ಮೂವಿ ನೋಡಿದ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಇದಕ್ಕಂತೂ ನಾನ್ ಗ್ಯಾರಂಟಿ ಕೊಡ್ತೀನಿ. ಇನ್ನು ಈ ಮೂವಿಲಿರೋ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಆಲ್ರೆಡಿ ರಿಲೀಸ್ ಮಾಡಿರೋ ಪೋಸ್ಟರ್ಸ್ ಎಲ್ಲ ನೋಡಿರ್ತೀರಾ. ಒಂದ್ ಮೂವಿ ಒಂದ್ ಹೀರೋನೋ ಹೀರೋಯಿನ್ನೋ ಇಲ್ಲ ವಿಲನ್ನೋ ಇಲ್ಲ ಮೈನ್ ಯಾರ್ ಕ್ಯಾರೆಕ್ಟರ್ ಇರ್ತಾರೋ ಅವ್ರದ್ದು ಪೋಸ್ಟರ್ ಬಿಡ್ಬೋದು. ಈ ಮೂವಿಲಿ ಪ್ರತಿಯೊಬ್ರು ಆಕ್ಟ್ ಮಾಡಿರೋ ಪೋಸ್ಟರ್ಸ್ ಟೀಮ್ ರಿಲೀಸ್ ಮಾಡಿದೆ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದೊಂದು ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಅಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬರೋವಾಗ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ, ಅಷ್ಟೇ ನಗ್ಸುತ್ತೆ ಎಲ್ಲಾರ್ನು. ಇನ್ನು ಈ ಫಿಲಮ್ ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಯಾವ ರೇಂಜ್ ಸಪೋರ್ಟ್ ಮಾಡಿದ್ರು ಅಂದ್ರೆ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ್ನಲ್ಲ ನಾವೆಲ್ಲ ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ರಿ ಅಂತ. ನಾವು ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಆಗಿರ್ಬೋದು, ಯೂನಿಟ್ ಹುಡುಗರು, ಕ್ರೇನ್ ಹುಡುಗರು, ಕ್ಯಾಮ್ರಾ, ಕಾಸ್ಟ್ಯೂಮು, ಮೇಕಪ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದಕ್ಕೆ ನಾವ್ ಇಡೀ ಟೀಮು ಆ ಲೈವ್ ಲೊಕೇಶನ್ಸ್ ಅಲ್ಲಿ ಅಷ್ಟು ಬೇಗ ಶೂಟ್ ಮಾಡಕ್ಕಾಯ್ತು. ಇನ್ನು ಈ ಮೂವಿ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಒಂದು 90 to 95% ಮೂವಿ ವಿತೌಟ್ ಮೇಕಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ನ್ಯಾಚುರಲ್ ಲುಕ್ ಅಲ್ಲಿ, ನ್ಯಾಚುರಲ್ ಡ್ರೆಸ್ಸು, ಆಲ್ಮೋಸ್ಟ್ ಎಲ್ಲರೂ ನೋಡಕ್ಕೆ ಲೈವ್ ಆಗಿ ಯಾವ ತರ ಕಾಣಿಸ್ತಾರೋ ಸ್ಕ್ರೀನ್ ಮೇಲೂ ಅದೇ ತರ ಇರ್ತಾರೆ. ಅಷ್ಟು ನ್ಯಾಚುರಲ್ ಆಗಿ ಮಾಡಿದಂತ ಮೂವಿ. ಇನ್ನು ಓವರ್ ಆಲ್ ಮೂವಿ ಬಗ್ಗೆ ಹೇಳೋದಾದ್ರೆ ನಮ್ಮ ಪೂರ್ಣ ಸರ್ ಮತ್ತೆ ಅವ್ರ ಟೀಮ್ ಒಂದು ಒಳ್ಳೆ ಎಮೋಷನಲ್ ಮೆಸೇಜ್ ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ನನಗಂತೂ 100% ಕನ್ಫರ್ಮ್ ಇದೆ ಈ ಮೂವಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ. ಫಿಲಂ ನೋಡಕ್ ಬರೋ ಪ್ರತಿಯೊಬ್ರು ಅಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಇನ್ನೇನ್ ಜುಲೈ 10ನೇ ತಾರೀಕು ರಿಲೀಸ್ ಬರುತ್ತಲ್ವಾ, ಎಲ್ಲರೂ ನಿಮ್ ನಿಯರೆಸ್ಟ್ ಇರೋ ಥಿಯೇಟರ್ಗೆ ಹೋಗಿ ಫಿಲಂ ನೋಡಿ. ಇವಾಗ ಆಗ್ಲೇ ರಿಲೀಸ್ ಆಗಿರೋ ಟ್ರೈಲರು, ಸಾಂಗ್ಸ್ ಯಾವ ತರ ಅನಿಸ್ತು, ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.